ಯಾರೇ ಕೂಗಾಡಲಿ ಇವರೇ ಹೋರಾಡಲಿ ಮಂಕು ನಿನಗೆ ಸಮಸ್ಯೆ ಇಲ್ಲ, ತಿನ್ನೋಕೇನು ಭಂಗವಿಲ್ಲ, ಆಡೋಕಂತೂ ಅಡೆತಡೆನೇ ಇಲ್ಲ. ಆಗ ನದಿಯ ದಡದಲ್ಲಿ ಒಂದು ಕರಡಿ ಮಲ್ಕೊಂಡಿರೋದು ಕೋತಿಗೆ ಕಾಣಿಸುತ್ತೆ. ಮೋಲು ಕರಡಿ ಕಾಡಲ್ಲೇ ತುಂಬಾನೇ ಸೋಂಬೇರಿ. ಅದು ಯಾವಾಗ್ಲೂ ನಿದ್ದೆ ಮಾಡ್ತಿರುತ್ತೆ. ಓ ಏನ್ ವಿಷಯ, ತುಂಬಾ ದಿನ ಆದ ನಂತರ ಮೋಲು ಕರಡಿ ನನ್ನ ಎದುರುಗಡೆ ಬಂದಿದೆ. ಇವನಿಗಂತೂ ಮಕ್ಕರ್ ಮಾಡ್ಲೇಬೇಕು. ಮಂಕು ಕೋತಿ ಸೈಲೆಂಟ್ ಆಗಿ ಹೋಗಿ ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ನಿದ್ದೆ ಎದ್ದಿದ ತಕ್ಷಣ ಆ ಕೋತಿ ಒಂದು ದೊಡ್ಡ ಕಲ್ಲಿನ ಹಿಂದೆ ಹೋಗಿ ಬಚ್ಚಿಕೊಳ್ಳುತ್ತೆ. ಆರಾಮಾಗಿ ಮಲ್ಗೋಕ್ಕೂ ಯಾರು ಬಿಡಲ್ವಲ್ಲ ನನ್ನ. ಮೋಲು ಕರಡಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಮಲ್ಕೊಂಡ್ಬಿಡುತ್ತೆ. ಮಂಕು ಕೋತಿ ಮತ್ತೆ ಇನ್ನೊಂದ್ಸಾರಿ ಬಂದು ಅದರ ಕಿವಿಯಲ್ಲಿ ಚಿಕ್ಲಕ ಮಾಡುತ್ತೆ. ಮೋಲು ಕರಡಿ ಮತ್ತೆ ಭಯದಿಂದ ಎದ್ದೊಳುತ್ತೆ.